ನಾನು ಪುಳಿಯೋಗರೆವನ್ನು ಪ್ಲೇಟ್ಗೆ ಹಾಕೊಂಡ್ಬಂದಿದ್ದೀನಿ. ಯಾವ ಥರ ಇದೆ ಅಂತ ನೋಡಿ ಗೈಸ್. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಆ ತುಪ್ಪ ಹಾಕಿದ್ದೀನಲ್ಲ, ಆ ತುಪ್ಪದ ಫ್ಲೇವರು ಸಖತ್ತಾಗಿ ಬರ್ತೈತೆ. ನಿಮಗೂ ಒಂದು ಸ್ವಲ್ಪ ತಗೊಳ್ರಿ. ಸಣ್ಣ ಸೆಟ್ ಆಗ್ತೈತೆ. ಈ ಕಡೆ ನೋಡಿದರೆ ಇದು ಅಪ್ಪ ಸಖತ್ತಲ್ಲ, ನಿಜವಾಗ್ಲೂ ಸಖತ್ತಾಗಿ ಅನ್ನಿಸ್ತೈತೆ. ನನಗೆ ತುಂಬ ದಿನ ಆದ್ಮೇಲೆ ನೋಡಿರೋದು ಅಲ್ಲಿ. ನಾವು ಇವಾಗ ಜಸ್ಟ್ ಪಾಯಸ, ಅನ್ನ ಸಾಂಬಾರು ಮತ್ತು ಚಿತ್ರಾನ್ನ ಇದಿಷ್ಟನ್ನು ಊಟ ಮಾಡಿಕೊಂಡು ಇವಾಗ ಇಲ್ಲಿ ರೋಡ್ ಸೈಡ್ ಹಿಂಗೆ ವಾಕಿಂಗ್ ಬರೋಣ ಅಂತ. ಹಾಯ್ ಚಂದ್ ಫ್ಯಾಮ್, ಎಲ್ರಿಗೂ ಗುಡ್ ಸೈಡ್ ಚಂದ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋವನ್ನು ನಾನು ಆಲ್ರೆಡಿ 4 ಗಂಟೆ ಆಗೈತೆ. ನಮ್ಮ ಗಡಿಯಾರ ಸರಿ ಇಲ್ಲ, ಶೆಲ್ಲೋಗೈತೆ ಗಡಿಯಾರ ಸರಿ ಇಲ್ಲ. ಆಲ್ರೆಡಿ 4 ಗಂಟೆನೂ ಆಗೈತೆ ಅಂತ ಅನಿಸುತ್ತೆ. ಆ ಟೈಮ್ನಲ್ಲಿ ನಾನು ಈ ವ್ಲಾಗ್ನ ಶುರು ಮಾಡ್ತಾ ಇರೋದು. ಬನ್ನಿ, ಮನೆಯಲ್ಲಿ ನೋಡ್ತಾ ಇದ್ದೀರಾ, ಯಾರು ಕೂಡ ಇಲ್ಲ, ಒಬ್ಬನೇ ಇದ್ದೀನಿ. ಅಪ್ಪಾಜಿ ಅವರು ಇವಾಗ ಎಲೆಗಳು ತೊಗೊಂಡು ಚನ್ನಗಿರಿಗೆ ಹೋದರು, ಅದಕ್ಕೋಸ್ಕರ ನಾನು ಒಬ್ಬನೇ ಇವಾಗ ಅಲೋನ್ ಇದ್ದೀನಿ. ಮತ್ತು ನಮ್ಮ ಅಜ್ಜಿಯವರು ಇಲ್ಲೇ ಎಲ್ಲ ಊರಿಗೆ ಹೋಗಿದ್ದಾರೆ. ನಮ್ಮ ಅಮ್ಮವ್ರು ಗೊತ್ತಲ್ಲ, ನಮ್ಮ ಅಣ್ಣವ್ರು ಊರಲ್ಲಿದ್ದಾರೆ. ಎಸ್ಟರ್ಡೇ ನೋಡಿದ್ರಲ್ಲ ಲಾಗು, ಅದರಲ್ಲಿ ನಾನು ಊರಿಗೆ ಬಂದಿದ್ದೆ ಹೇಗೆ ಅಂತ ನೋಡಿದ್ರಿ. ಬನ್ನಿ, ಇವಾಗ ಹೊಟ್ಟೆ ಆಲ್ರೆಡಿ ಹಸುವಾಗೈತೆ, ಮಧ್ಯಾಹ್ನ ತಿಂದಿಲ್ಲ. ಅದಕ್ಕೋಸ್ಕರ ಏನು ಮಾಡೋಣ ಅಂತ ಥಿಂಕ್ ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಿದ್ದೀರಾ, ರೈಸ್ ನನಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ತುಪ್ಪ ಐತೆ, ಅದಾದಮೇಲೆ ಕರ್ಬೇವಿನ ಸೊಪ್ಪು, ಅದನ್ನು ಪುಳಿಯೋಗರೆ ಪೌಡರು ನಮ್ಮ ಅಣ್ಣ ಎಕ್ಸ್ಟ್ರಾ ತಗೊಬಂದಿದ್ದ, ಒಂದು 2-3 ತಗೊಬಂದಿದ್ದ. ನಮ್ಮ ಅಮ್ಮವರು ಇರಲಿ ತಗೊಂಡೋಗಿರು, ಅಲ್ಲಿ 1-2 ಅಂತ ಹೇಳಿದ್ರು, ಅದಕ್ಕೋಸ್ಕರ ತಗೊಬಂದಿದ್ದೆ. ಬನ್ನಿ, ಇವಾಗ ಟೇಸ್ಟಿಯಾಗಿರ್ತಕ್ಕಂಥ ಪಲಾವನ್ನ ರೆಡಿ ಮಾಡೋಣ. ಶೇಂಗಾ ಅದೆಲ್ಲ ಎಲ್ಲಿಟ್ಟಿದ್ರೆ ನನಗೆ ಗೊತ್ತಿಲ್ಲ. ಇವಾಗ ಏನಾಯಿತು, ಅರ್ಜೆಂಟಿಗೆ ಮಾಡಿಕೊಂಡು ತಿನ್ನೋಣ. ಅದು ಹೇಗೆ ಮಾಡೋದು ಅಂತ ನಿಮಗೂ ಕೂಡ ತೋರಿಸೋಣ ಅಂತ ನಾನು ಬಂದಿದ್ದೀನಿ. ನಾನು ತುಪ್ಪನ ಹಾಕ್ತಾ ಇದ್ದೀನಿ ಎಣ್ಣೆ ಬದಲು. ಅದಕ್ಕಿಂತ ಇದು ಒಂದು ಸ್ವಲ್ಪ ಹೆಲ್ತ್ ವೈಸ್ ಗುಡ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಆ ಎಣ್ಣೆ ಬದಲು ಇದನ್ನು ತುಪ್ಪವನ್ನು ಯೂಸ್ ಮಾಡ್ತಿದ್ದೀನಿ. ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಎಣ್ಣೆ ಆದರೂ ಒಂದು ಸ್ವಲ್ಪ ಕಡಿಮೆಯನ್ನು ಯೂಸ್ ಮಾಡಿ. ಬನ್ನಿ, ಇವಾಗ ಬೇಗ ಗ್ಯಾಸನ್ನು ಹಚ್ಬಿಟ್ಟು ಇದನ್ನು ಪುಳಿಯೋಗರೆನೆ ಮಾಡಲಿಕ್ಕೆ ಬೇಗ ಹೊಟ್ಟೆ ಹಸುವಾಗೈತೆ, ಬೇಗ ಮಾಡೋಣ ಗೈಸ್. ಓಕೆ ಗೈಸ್, ಇವಾಗ ಗ್ಯಾಸನ್ನು ಹಚ್ಚಿದ್ದೀನಿ, ನೋಡ್ತಿರ್ಬೋದು. ಇವಾಗ ಬನ್ನಿ ತುಪ್ಪವನ್ನು ಆ್ಯಡ್ ಮಾಡೋಣ. ಒಂದು 2 ಟೇಬಲ್ ಸ್ಪೂನನ್ನು ಆ್ಯಡ್ ಮಾಡ್ತೀನಿ. ನಾನು ಒಬ್ಬನಿಗೆ ಅಲ್ಲ, ಅದಕ್ಕೋಸ್ಕರ ನಾನೊಂದು 1.5 ಇಲ್ಲ 2 ಟೇಬಲ್ ಸ್ಪೂನನ್ನು ನಾನು ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಬೋದು. ಜಾಸ್ತಿ ಇದ್ರು ಅಂತ ಅಂದರೆ ನೀವು ಜಾಸ್ತಿಯನ್ನು ಹಾಕ್ಬೋದು. ನಾನು ಒಬ್ಬನೇ ಅಲ್ಲ, ಅದಕ್ಕೋಸ್ಕರ ನಾನು ಇಷ್ಟನ್ನು ಹಾಕ್ತಿದ್ದೀನಿ. ನಿಮ್ಮಿಷ್ಟ ಗೈಸ್, ನಿಮಗೆ ಎಷ್ಟು ಜಾಸ್ತಿ ಜನ ಇತ್ತು ಅಂತ ಜಾಸ್ತಿ ಮಾಡ್ಕೊಬೋದು. ಇಷ್ಟು ನನಗೆ ಅನ್ನ ಇದೆ, ಅದಕ್ಕೋಸ್ಕರ. ಮತ್ತು ಇದು ಎಕ್ಸ್ಟ್ರಾ ಹಾಕ್ತಿದ್ದೀನಿ, ನನಗೊಂದು ಸ್ವಲ್ಪ ಇರಬೇಕು. ಕರ್ಬೇವಿನ ಸೊಪ್ಪು ಆಗಿರ್ಬೋದು, ಅದೆಲ್ಲ ಇರಬೇಕು. ಸ್ವಲ್ಪ ಇದು ಕಾಯ್ತಾ ಇದೆ ಅಂತ ಅನ್ಕೋತೀನಿ. ಇದನ್ನು ಹಾಕ್ಬಿಟ್ಟು ಪೌಡ್ರನ್ನ ಹಾಕಿ ಇದು ಮಾಡೋಣ. ಬನ್ನಿ, ಸ್ವಲ್ಪ ಜಾಸ್ತಿ ಐತೆ, ನಮಗೆ ಎಷ್ಟು ಬೇಕೋ ಅಷ್ಟು ಪೌಡ್ರನ್ನ ಹಾಕ್ಕೊಳ್ಳೋದು. ನಾನಿಷ್ಟು ಹಾಕ್ತಿದ್ದೀನಿ, ನಾನು ಒಬ್ಬನಿಗೆ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ಗ್ಯಾಸನ್ನು ಕಡಿಮೆ ಮಾಡ್ಕೊಳ್ಳೋಣ. ಸ್ವಲ್ಪ ಗ್ಯಾಸನ್ನು ಕಡಿಮೆ ಮಾಡಿಕೊಂಡು ಬೇಗ ಮಾಡೋಣ. ಬನ್ನಿ ಗೈಸ್, ಒಂದು ಸ್ವಲ್ಪ ಗೂಡಾಡೋದಕ್ಕೆ ಚಮಚ ಎಲ್ಲ ತಗೊಂಡು. ಅಮ್ಮವ್ರು ಇಲ್ಲ ಅಂತ ಅಂದರೆ ನೋಡಿ ಗೈಸ್ ಹೆಂಗೆ ಅಂತ, ಅಪ್ಪಪ್ಪ ಸ್ವಲ್ಪ ಕಷ್ಟ. ಓಕೆ ಗೈಸ್, ಇವಾಗ ಆಯಿತು, ನೋಡ್ತಿದ್ದೀರಾ, ಇವಾಗ ಸ್ವಲ್ಪ ಆಗೈತೆ. ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ. ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿ ಒಂದು ಸ್ವಲ್ಪ ಈ ಥರ ಗೂರಾಡೋಣ. ಗೂರಾಡ್ಬಿಟ್ಟು ಎಲ್ಲ ಶೇಂಗಾ ಅದೆಲ್ಲ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಇದ್ದಿದ್ರೆ ಚೆನ್ನಾಗಿತ್ತು, ಆದರೆ ಇಲ್ಲಿ ಎಕ್ಸ್ಟ್ರಾ ಇಲ್ಲ. ನೋಡೋಣ ಗೈಸ್ ಹೆಂಗಾಗುತ್ತೆ ಅಂತ. ಬನ್ನಿ, ಇವಾಗ ಇದಕ್ಕೆ ತಗೊಂಡು ಕಾಲ್ಸೋದಷ್ಟೇ, ಇಷ್ಟೇ ಮುಗೀತು. ನಾನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತಿದ್ದೆ. ಇನ್ನೊಂದು ಸ್ವಲ್ಪ ನಾನು ಪೀನಟ್ಸು ಅಂತ ಅಂದರೆ ಶೇಂಗಾ ಅದೆಲ್ಲ ಇನ್ನೊಂದು ಸ್ವಲ್ಪ ಇದ್ದು ನೀಟಾಗಿ ಮಾಡೋಣ ಅಂತಿದ್ದೆ. ಆದರೆ ಸ್ವಲ್ಪ ಇವಾಗ ಹಸುವಾಗೈತೆ. ಬೇಗ ನಿಮಗೆ ಹೇಗೆ ಬೇಗ ಪಟ್ಟಂತ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಇನ್ನೂ ಕೂಡ ಎಕ್ಸ್ಟ್ರಾ ಏನೇನು ಬೇಕು ಅಂತ ಕೂಡ ಹಾಕೋಬಹುದು, ಆಯಿತಾ. ಇವಾಗ ಬನ್ನಿ, ರೈಸನ್ನು ಹಾಕ್ಬಿಟ್ಟು ಕಾಲ್ಸೋಣ. ಅದಾದ್ಮೇಲೆ ಇನ್ನೊಂದು ಸ್ವಲ್ಪ ಕೆಲಸ ಐತೆ, ಅದು ಮಾಡೋಣಂತೆ. ನಾನು ಮಾಡಿರೋದು ಟೇಸ್ಟ್ ಹೆಂಗೈತೆ ಅಂತ ಇವಾಗ ತಿಂದ್ಬಿಟ್ಟು ನೋಡೋಣ. ಬನ್ನಿ, ರೈಸ್ ಹಾಕ್ಬಿಟ್ಟು ಅದಕ್ಕೆ ಕಾಲ್ಸೋದು ಅಷ್ಟೇ ಇವಾಗ. ಓಕೆ ಗೈಸ್, ಇವಾಗ ನಾನು ಪುಳಿಯೋಗರೆವನ್ನು ಪ್ಲೇಟ್ಗೆ ಹಾಕೊಂಡ್ಬಂದಿದ್ದೀನಿ. ಯಾವ ಥರ ಇದೆ ಅಂತ ನೋಡಿ ಗೈಸ್. ನೋಡಿ, ಈ ಥರ ನಾನು ಅದ್ರ ಮೇಲೆ ಒಂದು ಸ್ವಲ್ಪ ಏನು ಹಾಕಿದ್ದೀನಿ, ಖಾರ ಹಾಕಿದ್ದೀನಿ. ಸವಣೂರು ಖಾರ ಇತ್ತಲ್ಲ ಅಲ್ಲಿ ಅಣ್ಣವ್ರೂರಲ್ಲಿ, ಅದನ್ನು ತೊಗೊಂಬಂದಿದ್ವಿ, ಅದನ್ನು ಹಾಕಿದ್ದೀನಿ. ಇವಾಗ ಟೇಸ್ಟ್ ಹೆಂಗೈತೆ ಅಂತ ನೋಡೋಣ. ಬನ್ನಿ ಗೈಸ್, ನೋಡಿ ಬಿಸಿ ಇದು. ನೀವು ಕೂಡ ಬೇಗ ಮಾಡ್ಕೋಬೋದು. ನಾನು ಇನ್ನೊಂದು ಸ್ವಲ್ಪ ನಂದೇ ಆಗಿರ್ತಕ್ಕಂಥ ಟೇಸ್ಟನ್ನು ಮಾಡೋಣ ಅಂತಿದ್ದೆ, ಆದರೆ ಅರ್ಜೆಂಟಿಗೆ ಆಗಿಲ್ಲ. ಬನ್ನಿ, ಇವಾಗ ಟೇಸ್ಟ್ ಹೆಂಗೈತೆ ನೋಡೋಣ. ನಿಜ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಆ ತುಪ್ಪ ಹಾಕಿದ್ದೀನಲ್ಲ, ಆ ತುಪ್ಪದ ಫ್ಲೇವರು ಸಖತ್ತಾಗಿ ಬರ್ತೈತೆ. ಮತ್ತು ನಾನು ನಡುವೆ ಅದು ಕರಿಬೇವು ಹಾಕಿದ್ನಲ್ಲ, ಆ ಕರಿಬೇವು ಮಾತ್ರ ಸಖತ್ತಾಗಿ ಸಿಗ್ತೈತೆ. ಅದಕ್ಕೋಸ್ಕರ
ನೀವು ಕೂಡ ಕರಿಬೇವನ್ನ ಜಾಸ್ತಿ ಹಾಕಿ ಒಂದು ಸ್ವಲ್ಪ ಕಣ್ಣಿಗೂ ಕೂಡ ಒಳ್ಳೆಯದು. ಅದಾದಮೇಲೆ ನೀವು ಇನ್ನೊಂದು ಸ್ವಲ್ಪ ಪೀನಟ್ಸ್ ಅಂದರೆ ಶೇಂಗಾ ಕೂಡ ಆ್ಯಡ್ ಮಾಡ್ಕೊಬೋದು. ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಬೇಕು ಅಂದರೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಬೋದು. ನಿಮಗೆ ಇನ್ನೂ ಏನು ಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕೋತೀನಿ, ಇನ್ನೊಂದು ಸ್ವಲ್ಪ ಏನೋ ಬೇಕು ಅಂತಂದ್ರೆ ಅದನ್ನು ಮಾಡ್ಬೋದು. ನಾನಿವಾಗ ಅರ್ಜೆಂಟಿಗೆ ಪಟ್ಟ ಅಂತ ಈ ರೀತಿ ರೆಡಿ ಮಾಡಿದ್ದೀನಿ. ಅದ್ರ ಟೇಸ್ಟ್ ವೈಸ್ ಮಾತ್ರ ಸಖತ್ತಾಗೈತೆ. ಬನ್ನಿ ಇವಾಗ ಬೇಗ ಬೇಗ ತಿಂದು, ಇನ್ನೊಂದು ಸ್ವಲ್ಪ ಕೆಲಸ ಐತೆ. ನೋಡ್ತಿದ್ದೀರಾ ಮನೆ ಎಲ್ಲ ಖಾಲಿ ಖಾಲಿ, ಅಮ್ಮವರು ಇಲ್ಲಲ್ಲ, ಅದಕ್ಕೋಸ್ಕರ ಮನೆ ಎಲ್ಲ ಖಾಲಿ. ಯಾರೋ ಒಬ್ರು ಇಲ್ಲ ಅಂತ ಅಂದರೆ ಮನೆ ಒಂದು ಸ್ವಲ್ಪ ಖಾಲಿ ಅನಿಸುತ್ತೆ, ಆದರೆ ಅಮ್ಮವರು ಇಲ್ಲ ಅಂತ ಅಂದರೆ ಇನ್ನೂ ಕೂಡ ಖಾಲಿ ಖಾಲಿ ಅನಿಸುತ್ತೆ. ಎಲ್ಲ ಕೆಲಸ ನಾವೇ ಮಾಡಬೇಕು. ಅವರು ಇದ್ದು ಹೆಂಗೆ ಮಾಡ್ತಾರೋ ಏನು, ಯಾಡ್ಸಪ್ ಗೈಸ್ ಆಯಿತಾ. ಇವಾಗ ಬಿಸಿ ಐತೆ, ಒಂದು ಸ್ವಲ್ಪ ದಿನ ಬರ್ತಾರೆ ಅಮ್ಮವರು ಕೂಡ, ಒಂದು ಸ್ವಲ್ಪ ದಿನ ನೋಡೋಣ. ಇವಾಗ ಒಂದು ಸ್ವಲ್ಪ ಬಿಸಿ ಐತಿ, ಇದನ್ನು ತಿನ್ಕೊಂಡು ಅಮ್ಮವ್ರು ಏನೇನು ಕೆಲಸ ಮಾಡ್ತಿದ್ರು, ಕಸ ಹೊಡಿಯೋದು ಮತ್ತು ಬಾಗಿಲಿಗೆ ನೀರು ಹಾಕೋದು ಮತ್ತು ಈ ಸೋಫಾಗಳಿಗೆಲ್ಲ ಕವರ್ ಹಾಕಬೇಕು, ಹಾಕೋದೆಲ್ಲ ತೋರಿಸ್ತೀನಿ. ಅದೊಂದು ಸ್ವಲ್ಪ ಹಾಕಬೇಕು. ಮತ್ತು ಇನ್ನೊಂದು ಸ್ವಲ್ಪ ಕೆಲಸ ಐತೆ. ಅಜ್ಜಿಯವ್ರು ಬಂದಮೇಲೆ ಬಾಳೆಕಾಯಿ ಇನ್ನೊಂದು ಸ್ವಲ್ಪ ಇದ್ದಾವೆ, ಅದರಲ್ಲಿ ಬೋಂಡ ಅಥವಾ ಏನು ಮಾಡ್ತಾರೆ ನೋಡೋಣಂತೆ. ಬನ್ನಿ ಇವಾಗ ತಿನ್ನೋಣಂತೆ ಗೈಸ್, ಓಕೆನಾ. ನಿಮಗೂ ಒಂದು ಸ್ವಲ್ಪ ತಗೊಳ್ರಿ. ನೀವು ಕೂಡ ಒಂದು ಸ್ವಲ್ಪ ಮಾಡಿ ಟೇಸ್ಟ್ ಹೆಂಗೈತಿ ಅಂತ ಆಮೇಲೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಗೈಸ್, ಆಯಿತಾ. MTR ಪೌಡರ್ ಸಖತ್ತಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ಗೈಸ್. ನೋಡಿ ಗೈಸ್, ತಟ್ಟೆ ತೊಳೆಯೋದೇ ಬೇಡ, ಅಷ್ಟು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನಿಜ ಹೊಟ್ಟೆ ಹಸುವಾಗಿತ್ತು ಗೈಸ್, ಹಸುವಾಗಿತ್ತು. ಅದಕ್ಕೋಸ್ಕರ ಇಷ್ಟು ತಿಂದು ಕ್ಲೀನ್ ಮಾಡಿದ್ದೀನಿ. ಅಂತಂದರೆ ತುಪ್ಪ ಹಾಕಿದ್ನಲ್ಲ, ಆ ಫ್ಲೇವರ್, ನನಗೆ ತುಪ್ಪ ಅಂದರೆ ಇಷ್ಟ. ಆ ಫ್ಲೇವರ್ ಬರ್ತಾ ಇತ್ತು, ಖಾರ ಬೇರೆ ಹಾಕ್ಕೊಂಡಿದ್ದೆ, ಸಖತ್ ಇಷ್ಟ ಆಯಿತು. ಇನ್ನು ಅಜ್ಜಿಯವರು ಎಷ್ಟೊತ್ತಿಗೆನ ಬರಲಿ, ಎಷ್ಟೊತ್ತಿಗೆನ ಅಡುಗೆ ಮಾಡಲಿ, ನಾನು ನನ್ನ ಮನೆ ಏನು ಕೆಲಸ ಇತ್ತು ಅದನ್ನು ಮಾಡಿ ಅಷ್ಟೊತ್ತಿಗೆ ಮುಗಿಸ್ಬಿಡ್ತೀನಿ. ಈ ಮನೆ ಕೆಲಸ ಮಾಡಿ ಅಜ್ಜಿಯವರು ಬರಲಿ, ಆವಾಗ ಮಾತಾಡೋಣ. ಅಜ್ಜಿಯವ್ರ ಹತ್ರ ಸ್ವಲ್ಪ ಮಾತಾಡೋದೈತೆ ಅಷ್ಟೇ ಗೈಸ್. ನಾನು ಅಪ್ಪ ಇಲ್ಲೇ ಒಂದು ಸ್ವಲ್ಪ ಹೊರಗೆ ಕೆಲಸ ಇತ್ತು ಅಂತ ಬಂದಿದ್ವಿ. ಇದಾದಮೇಲೆ ನಾವು ಬೈಕ್ನೇ ಬರಬೇಕಾದ್ರೆ ನೋಡಿದ್ವಿ, ಸಂಜೆ ಎಲ್ಲ ನೋಡ್ತಾ ಇರ್ಬೋದು ಯಾವ ಥರ ಇದು ಕಾಣ್ತೈತೆ ಅಂತ. ಕಾಮನ ಬಿಲ್ಲು ಅಂತ ಹೇಳ್ತಾರಲ್ಲ ಕನ್ನಡದಲ್ಲಿ, ನೋಡಿ. ಆಹಾ, ಎಷ್ಟೋ ದಿನಗಳಾದಮೇಲೆ ನೋಡಿರೋದು ಗೈಸ್ ನಾನು ಇದನ್ನು. ಯಪ್ಪ ನೋಡಿ, ಈ ಕಡೆ ಸೂರ್ಯ ಸನ್ಸೆಟ್ ಆಗ್ತೈತೆ, ಈ ಕಡೆ ನೋಡಿದರೆ ಇದು. ಯಪ್ಪ ಸಖತ್ತಲ್ಲ, ನಿಜವಾಗ್ಲೂ ಸಖತ್ತಾಗಿ ಅನ್ನಿಸ್ತೈತೆ. ನನಗೆ ತುಂಬ ದಿನ ಆದಮೇಲೆ ನೋಡಿರೋದು. ಅಲ್ಲಿ ಬೆಂಗಳೂರು ಕಡೆ ನೋಡಿರಲಿಲ್ಲ, ಮತ್ತು ಈ ಕಡೆ ಹೋಗಿದ್ವಲ್ಲ ಇಲ್ಲಿ ಊರ ಕಡೆ, ಅಲ್ಲೂ ನೋಡಿರಲಿಲ್ಲ. ಸ್ವಲ್ಪ ಏನೋ ಒಂಥರ ನೋಡಿದ ತಕ್ಷಣ ಖುಷಿ ಆಯ್ತು. ನೋಡಿ ಇಷ್ಟು ಕಲರ್ಸು, ಯಪ್ಪ ಹೆಂಗಾಗುತ್ತೆ ಇದು, ಯಾವ ಥರ ಆಗುತ್ತೆ ಅಂತ ನನಗೆ ಗೊತ್ತು. ಅದು ಇನ್ನೊಂದು ಲಾಗ್ನಲ್ಲಿ ಬೇಕಾದರೆ ಹೇಳ್ತೀನಿ. ನಿಮಗೆ ಏನಾದರೂ ಗೊತ್ತಿತ್ತು ಅಂತ ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿ ಗೈಸ್, ಓಕೆನಾ. ಇದು ಯಾವ ಥರ ಕಾಮನ ಬಿಲ್ಲು ಕ್ರಿಯೇಟ್ ಆಗುತ್ತೆ ಅಂತ, ಓಕೆನಾ. ನಾನು ಮತ್ತು ಇವಾಗ ಊರಿಗೆ ಹೋಗಬೇಕು. ಊರಿಗೆ ಹೋಗಿ ಅಲ್ಲೋಗಿ ಏನು ಮಾಡ್ತಿದ್ದಾರೆ ಅಜ್ಜಿ ನೋಡೋಣ ಗೈಸ್. ಓಕೆ ಗೈಸ್, ಇವಾಗ ಸೋಫಾಗಳು ನೋಡ್ತಿರ್ಬೋದು, ಈ ಥರ ಕಾಣ್ತಿದ್ದೇವೆ ಆಯಿತಾ. ಈ ಥರ ಕಾಣ್ತಿದ್ದೇವೆ ನೋಡಿ, ಈ ಕಡೆನೂ ಅಷ್ಟೇ ಈ ಥರ ಕಾಣ್ತಿದ್ದೇವೆ. ಇವಾಗ ಇಲ್ಲಿರ್ತಕ್ಕಂಥ ಕವರ್ಗಳನ್ನು ಹಾಕ್ತೀನಿ, ಆವಾಗ ಯಾವ ಥರ ಕಾಣುತ್ತೆ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಅಲ್ಲಿ ಒಂದು ಶಾರ್ಟ್ಸ್ ಬರುತ್ತೆ, ಇವಾಗ ನೋಡ್ಕೊಂಬನ್ನಿ. ಅಜ್ಜಿಯವರು ಇವಾಗ ತಾನೇ ಬಂದರು, ಫುಲ್ಲು ಬಿಸಿಲಲ್ಲ, ಅದಕ್ಕೋಸ್ಕರ ಬಂದು ಮಲ್ಕೊಂಡ್ಬಿಟ್ಟಿದ್ದಾರೆ. ನಾನಿವಾಗ ಬಂದು ಇವಾಗ ಅಡುಗೆ ರೂಮ್ಗೆ ಬಂದೆ. ನೋಡ್ತಿರ್ಬೋದು ಇಲ್ಲಿ ಇವಾಗ ಟೀ ಮಾಡೋಣ ಅಂತ ಇಡ್ತಾಯಿದ್ದೀನಿ. ಒಂದು 3-4 ಲೋಟ ಆದರೆ ಸಾಕು ಅಂತ ಅನ್ಕೋತೀನಿ. ಇದರೊಳಗಡೆ ಸಾಕು. ನಾನು ನನಗೆ ಒಂದು ಸ್ವಲ್ಪ ಜಾಸ್ತಿ ಟೀ ಬೇಕು ಇವಾಗ, ಅಂತಂದರೆ ಜಾಸ್ತಿ ಕುಡಿಯೋಲ್ಲ ನಾನು, ಇವಾಗ ಬೇಕು. ಯಾಕೆ ಅಂತ ಅಂದರೆ ಒಂದು ಸ್ವಲ್ಪ ಬ್ರೆಡ್ ಇದೆ, ಅದಕ್ಕೋಸ್ಕರ ತಿನ್ನೋಣ ಅಂತ. ಬನ್ನಿ ಇವಾಗ ಸ್ವಲ್ಪ ಟೀ ಮಾಡಿ ಅಜ್ಜಿಯವರಿಗೆ ಕೊಟ್ಟರೆ ಒಂದು ಸ್ವಲ್ಪ ತಲೆನೋವು ಅದು ಇದು ಆಗಿರುತ್ತೆ. ತುಂಬ ದೂರ ಹೋಗಿ ಬಂದಿರ್ತಾರೆ ಅಂತ ಅಂದರೆ ಅಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ, ಯಾವುದೋ ಫಂಕ್ಷನ್ ಇರ್ಬೇಕು ಮೋಸ್ಟ್ಲಿ, ಅದಕ್ಕೆ ಹೋಗಿದ್ರು ಅಂತ ಅನಿಸುತ್ತೆ. ಬನ್ನಿ ಇವಾಗ ಟೀ ಮಾಡಿಕೊಟ್ರೆ ಸ್ವಲ್ಪ ಅವರು ಕೂಡ ಫ್ರೆಶ್ ಅಪ್ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಫ್ರೆಶ್ ಅಪ್ ಆಗ್ತಾರೆ, ಅದಾದಮೇಲೆ ಏನಾದರೂ ಊಟಕ್ಕೆ ರೆಡಿ ಮಾಡ್ತಾರೆ. ಅದಾದಮೇಲೆ ನೋಡೋಣ. ನಾನಿವಾಗ ಆಲ್ರೆಡಿ ಕೆಲಸ ಎಲ್ಲ ಮುಗೀತು, ನನ್ನ ಕೆಲಸ. ಅಮ್ಮವ್ರು ಏನೇನು ಮಾಡ್ತಾರೆ ಅದನ್ನೆಲ್ಲ ಕೆಲಸ ಆಲ್ಮೋಸ್ಟ್ ಮುಗಿಸಿದ್ದೀನಿ. ಇನ್ನೂ ಇದನ್ನು ಟೀ ಮಾಡಿಕೊಟ್ಟು ಒಂದು ಸ್ವಲ್ಪ ಪೂಜೆ ಮಾಡಬೇಕು. ಸಾಯಂಕಾಲದ ಪೂಜೆ ಮಾಡ್ತಾರಲ್ಲ ಆ ಥರ ಪೂಜೆ ಮಾಡಿದರೆ ಆಗೋಯ್ತು. ಟೀಗೆ ಇಟ್ಟಿದ್ದೀನಿ. ಇದೊಂದು ಸ್ವಲ್ಪ ಮರಳಿ ಇದಾದಮೇಲೆ ನಾನು ಹಾಲನ್ನು ಹಾಕ್ಬಿಟ್ಟು ಅವರಿಗೆ ನೀಟಾಗಿ ಸೋಸ್ಕೊಡ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಅಜ್ಜಿಯವರು ಏನು ಮಾಡ್ತಾರೆ ಇವತ್ತು ಊಟಕ್ಕೆ ಗೊತ್ತಿಲ್ಲ, ಬಂದು ಮಲ್ಕೊಂಡಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಏನಿಲ್ಲ ಅಂತ, ಆಮೇಲೆ ನೋಡೋಣಂತೆ. ಇದು ಟೀ ಒಂದು ಸ್ವಲ್ಪ ಮಾಡಲಿ, ಆಮೇಲೆ ಸಿಗೋಣ ಗೈಸ್. ಇವಾಗ ಫುಲ್ಲು ಅಂತ ಅಂದರೆ ಮಳೆ ಮೋಡ ಫುಲ್ ಆಗೈತೆ, ನೋಡ್ತಿದ್ದೀರಾ ಎಷ್ಟು ಒಂಥರ ಮಳೆ ಮೋಡ ಫುಲ್ ಆಗೈತೆ.
ಇದ್ರೊಳಗಡೆ ಆ ಥರ ಬಿಸಿಲು ಕಾಣ್ತೈತೆ ಅಷ್ಟೇ. ಫುಲ್ ಮಳೆ ಮೋಡ ಆಗೈತೆ. ಆದರೆ ನಮಗೆ ಇವಾಗ ಮಳೆ ಏನು ಬಂದಿಲ್ಲ, ಸ್ವಲ್ಪ ಬಂದು ಹಂಗೆ ಹೊರಟೋಯ್ತು. ಅಜ್ಜಿಯವರು ಟೀ ಮಾಡಿರಿ ಅಂದಾರಲ್ಲ, ಅದಕ್ಕೋಸ್ಕರ ನಾನಿವಾಗ ಟೀ ಮತ್ತು ಬ್ರೆಡ್ಡನ್ನು ತಗೊಂಡಿದ್ದೀನಿ, ತಿನ್ನಬೇಕು. ಅಜ್ಜಿಯವರು ಅಲ್ಲೇ ಕುಂತಾರೆ ನೋಡಿ, ಇಲ್ಲೇ ಕುಂತಾರೆ ನೋಡಿ. ಅಜ್ಜಿಯವರು ಇಲ್ಲೇ ಕುಂತವ್ರೆ. ಅಡುಗೆಗೆ ಇಲ್ಲಿ ಬೆಂಕಿ ಬಸವೇಶ್ವರ ಅಂತ ದೇವಸ್ಥಾನ ಐತೆ, ಅಲ್ಲಿ ನೋಡೋಣ. ನೈಟು ಹೋಗ್ಬೇಕು. ಅಲ್ಲಿ ಯಾರು ಕೂಡ ಇವಾಗ ಮಳೆ ಬರ್ತಾ ಇಲ್ಲಲ್ಲ, ಅದಕ್ಕೋಸ್ಕರ ಅಲ್ಲಿಗೆ ಎಲ್ಲರೂ ಊಟಕ್ಕೆ ಬನ್ನಿ, ಊರವರು ಯಾರು ಕೂಡ ಒಲೆ ಹಚ್ಚಬೇಡಿ ಅಂತ ಅಂದರೆ ಅಡುಗೆ ಮಾಡಬೇಡಿ, ಅಲ್ಲಿಗೆ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಒಂದು ಎಷ್ಟೋ ದಿನ ಆಯಿತು ಅಂತ. ಎಷ್ಟು ದಿನ ಆಯ್ತವ ಭಜನೆ ಮಾಡ್ತಿರೋದು? 11 ದಿವಸ 12 ದಿವಸ. ಅಲ್ಲೇ ಒಂದು 13 ದಿವಸ ಆಯ್ತಂತೆ. ಫುಲ್ಲು ಭಜನೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಮಳೆ ಬರಲಿ ಅಂತ. ಇವಾಗ ನೋಡೋಣ, ಅವಾಗ ಅಲ್ಲಿಗೆ ಹೋದರೆ ಹೋಗೋಣ ಅಂತ. ಇವಾಗ ಬ್ರೆಡ್ ಐತೆ ಮತ್ತು ಟೀ ಮಾಡಿದ್ದೀನಿ, ಬಿಸಿ ಬಿಸಿ. ಚಳಿಗೆ ಸ್ವಲ್ಪ ಕೋಲ್ಡ್ ಆಗ್ತೈತಿ ಇವಾಗ, ಚಳಿಗೆ ಬನ್ನಿ ಇವಾಗ ಟೀ ಕುಡಿದು ಆಮೇಲೆ ಮತ್ತೇನು ಮಾಡ್ತೀವಿ, ಅಲ್ಲಿ ಊಟಕ್ಕೆ ಹೋಗ್ತೀವ ಇಲ್ಲ ಅಂತ ನೋಡಿ ಗೈಸ್. ನಾವು ಇವಾಗ ಜಸ್ಟು ಪಾಯಸ, ಅನ್ನ ಸಾಂಬಾರು ಮತ್ತು ಚಿತ್ರಾನ್ನ ಇದಿಷ್ಟನ್ನು ಊಟ ಮಾಡಿಕೊಂಡು ಇವಾಗ ಇಲ್ಲಿ ರೋಡ್ ಸೈಡ್ ಹಿಂಗೆ ವಾಕಿಂಗ್ ಬರೋಣ ಅಂತ. ಡೈಲಿ ಬರ್ತಾ ಇರ್ತೀನಲ್ಲ ನಾನು ಇಲ್ಲಿದ್ದವಾಗ ನಮ್ಮೂರಲ್ಲಿ, ಅದೇ ಥರ ಬಂದಿದ್ದೀನಿ. ನಿಜವಾಗ್ಲೂ ಇದನ್ನು ಏನಕ್ಕೆ ಮಾಡಿಸಿದ್ದಾರೆ ಅಂತ ಅಂದರೆ, ಈ ಕಡೆ ನಮ್ಮೂರು ಸೈಡ್ ಆಗಿರ್ಬೋದು, ಬೇರೆ ಕಡೆನೂ ಬರ್ತಾ ಇಲ್ಲ ಮಳೆ. ನಮ್ಮ ಹಳ್ಳಿ ಸೈಡ್ ಏನು ಅಂತ ಅಂದರೆ ಹಳ್ಳಿಯವರಿಗೂ ಗೊತ್ತಾಗುತ್ತೆ, ಕಂತೆ ಭಿಕ್ಷೆ ಅಂತ ಮಾಡ್ತಾರೆ. ಏನಂತ ಅಂದರೆ ಮಳೆ ಬೇರೆ ಊರಿಗೆ ಆಗ್ತಾ ಇರುತ್ತೆ, ನಮ್ಮೂರಿಗೆ ಬರ್ತಾ ಇರಲ್ಲ, ಅಂಥ ಟೈಮ್ನಲ್ಲಿ ಕಂತೆ ಭಿಕ್ಷೆ ಅಂತ ಮಾಡ್ತಾರೆ. ಅದೇ ಥರ ನಮ್ಮೂರಲ್ಲೂ ಕೂಡ ಮಾಡಿದರೆ ಆಲ್ರೆಡಿ ತುಂಬ ಒಂದು 10 to 12 ಡೇಸ್ ಆಯಿತು ಅಂತ ಅನ್ಕೋತೀನಿ. ಅವಾಗಿಂದನೇ ಕೂಡ ಮಾಡ್ತಿದ್ದಾರೆ. ಆದರೆ ಇವತ್ತು ಊಟಕ್ಕೆ ಹಾಕ್ಸಿದ್ದಾರೆ, ಊಟ ಅಂತ ಅಂದರೆ ಊರವ್ರು ಎಲ್ಲರೂ ಕೂಡ ಇಲ್ಲಿಗೆ ಬಂದು ಊಟ ಮಾಡ್ಬೋದು, ಆಯಿತಾ. ಅದೇ ಥರ ಮಾಡಿಸಿದ್ರು. ಇವಾಗ ಅದೇ ಥರ ಊಟ ಮಾಡಿ ಇವಾಗ ಜಸ್ಟು ಹಿಂಗೆ ವಾಕಿಂಗ್ ಅಂತ ಬಂದಿದ್ದೀವಿ. ಆ ದೇವ ಇನ್ನು ಯಾವಾಗ ಮಳೆ ಕೊಡ್ತಾನೆ ಏನೋ ಗೊತ್ತಿಲ್ಲ. ಎಲ್ಲ ಕಡೆಯೂ ಜಾಸ್ತಿ ಮಳೆ ಆಗ್ತಾ ಇಲ್ಲ ಈ ವರ್ಷ, ಯಾಕೋ. ಬೇಗ ನಮ್ಮ ರೈತರು ಖುಷಿಯಾಗುವಂಥ ಮಳೆ ಬರಲಿ ಅಂತ ನಾನು ಮನಸಾರೆ ಕೇಳ್ಕೊತೀನಿ. ಬನ್ನಿ ಇವಾಗ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಇದ್ಕೊಂಡು, ವ್ಲಾಗ್ ಕೂಡ ಅಪ್ಲೋಡ್ ಆಗಿರಲಿಲ್ಲ, ಅದನ್ನೆಲ್ಲ ಅಪ್ಲೋಡ್ ಮಾಡಿ ಒಂದು ಸ್ವಲ್ಪ. ಇವಾಗ ನಾನು ಹೋಗ್ತಾ ಇದ್ದೀನಿ. ಬನ್ನಿ ಇವಾಗ ಮನೆಗೆ ಹೋಗೋಣ, ಇನ್ನೇನು ಕೆಲಸ ಇಲ್ಲ. ಹಿಂಗೆ ಮನೆಯಲ್ಲಿ ಅಜ್ಜಿಯವರು ಏನೋ ಮಾಡ್ತೀನಿ ಅಂದರು, ಆದರೆ ಅದನ್ನು ಇವಾಗ ಮಾಡೋಕ್ಕಾಗಿಲ್ಲ. ಇಲ್ಲಿ ಬಂದ್ವಲ್ಲ ಊಟಕ್ಕೆ, ಚೆನ್ನಾಗಾಯಿತು ಊಟ ಎಲ್ಲ. ಇವಾಗ ಡೈರೆಕ್ಟ್ ಮನೆಗೆ ಹೋಗೋದೆ. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಚೆನ್ನಾಗಿ ಸಪೋರ್ಟ್ ಬರ್ತಾಯಿದೆ. ಕಮೆಂಟ್ ಮಾಡ್ತಾಯಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಶೇರ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ನೋಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಗೈಸ್, ಆಯಿತಾ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಯಾಕೆ ಅಂತಂದರೆ ಈ ರೀತಿ ಸಪೋರ್ಟ್ ನೋಡಿ, ಇದೇ ಥರ ಸಪೋರ್ಟ್ ಮಾಡಿ ನಾನು ನಿಮಗೆ ಒಳ್ಳೊಳ್ಳೆ ವ್ಲಾಗ್ಸ್ ಕೊಡೋಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.